ವೀಕ್ಷಕರಿಗೆ ನಮಸ್ಕಾರ. ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ, ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಈ ವಿಡಿಯೋದಲ್ಲಿ ಬೆಂಕಿ ರೋಗ ಅಂದ್ರೇನು, ಪೊಟ್ಯಾಶ್ ಕೊರತೆ ಲಕ್ಷಣಗಳೇನು, ಈ ಎರಡು ಮಾಹಿತಿಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಬೆಂಕಿ ರೋಗ. ಈ ಬೆಂಕಿ ರೋಗ ಫಿಲ್ಲೋಸ್ಟ್ರಿಕ್ಟಾ ಜಿಂಜಿಬೆರಿಸ್ ಅನ್ನುವಂತಹ ಶಿಲೀಂಧ್ರದಿಂದ ಬರುತ್ತೆ. ಎಲೆಗಳ ಮೇಲೆ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಎಲೆಗಳ ಮೇಲೆ ಸಣ್ಣದಾಗಿ ಚುಕ್ಕೆಗಳು ಕಾಣ್ಲಿಕ್ಕೆ ಶುರುವಾಗ್ತವೆ. ಆ ಚುಕ್ಕೆಗಳು ನಿಧಾನವಾಗಿ ದೊಡ್ಡ ದೊಡ್ಡ ಆಗ್ತಾ ಆಗ್ತಾ ಒಂದು ಚುಕ್ಕೆ ಮತ್ತೊಂದು ಚುಕ್ಕೆಯನ್ನು ಸೇರ್ತಾ ಇಡೀ ಎಲೆ ಒಣಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ಬೆಂಕಿ ರೋಗ ಅಂತ ಕರಿತೇವೆ. ಈ ಎಲೆಗಳ ಮೇಲೆ ಆರಂಭದಲ್ಲಿ ಹಳದಿ ಬಣ್ಣದ ಮೊಟ್ಟೆಯ ಆಕಾರದ ಚುಕ್ಕೆಗಳು ಕಾಣುವಂಥದ್ದು ಈ ರೋಗದ ಮೊದಲ ಹಂತ. ಆನಂತರ ಈ ರೋಗ ಉಲ್ಬಣಗೊಂಡಂಗೆ ಇಡೀ ಎಲೆಗಳು ಒಣಗಲಿಕ್ಕೆ ಆರಂಭ ಆಗುತ್ತೆ. ಮತ್ತೆ ನೀವು ಬಳಸುವಂಥ ಸ್ಪ್ರಿಂಕ್ಲರ್ ವ್ಯವಸ್ಥೆ ನೀರನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅಂದರೂ ಕೂಡ ಈ ರೋಗ ಬಹಳ ಬೇಗ ಹರಡುತ್ತೆ. ಈ ಮಳೆಯ ವಾತಾವರಣದಲ್ಲೂ ಕೂಡ ಈ ಬೆಂಕಿ ರೋಗ ಮಳೆ ಬಿಸಿಲು ಆದಾಗ ಬಹಳ ಬೇಗ ರೋಗ ಹರಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ ರೋಗಕ್ಕೆ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಹಾಗೂ ಸ್ಪರ್ಶಕ ಶಿಲೀಂಧ್ರನಾಶಕ ಅಂದರೆ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮೆಟಿಕ್ ಫಂಗಿಸೈಡ್ ಇರುವಂತಹ ಗುಣದ ಯಾವುದಾದ್ರೂ ಒಂದು ಔಷಧಿಯನ್ನು ಸ್ಪ್ರೇ ಮಾಡಿಕೊಂಡ್ರಿ ಅಂತ ಅಂದರೆ ಈ ರೋಗವನ್ನು ಆರಂಭದ ಹಂತದಲ್ಲಿ ನಿರ್ವಹಿಸಬಹುದು. ಆನಂತರದ ಹಂತಗಳಲ್ಲಿ ಈ ರೋಗವನ್ನು ನಿರ್ವಹಿಸಲಿಕ್ಕೆ ಪರಿಣಿತರ ಮಾರ್ಗದರ್ಶನವನ್ನು ಪಡೆಯೋದು ಸೂಕ್ತ ಅಂತ ಹೇಳಿ ರೈತರಿಗೆ ಹೇಳ್ತೀನಿ. ಎರಡನೇದು, ಯಾವಾಗ ನೀವು ನಿಗದಿತ ಪ್ರಮಾಣದ ಗೊಬ್ಬರವನ್ನು ಹಾಕಿಲ್ಲ ಅಂತ ಅಂದಾಗ ಅದರಲ್ಲಿ ವಿಶೇಷವಾಗಿ ಪೊಟ್ಯಾಶ್ ಅಂಶವನ್ನು ಕೊಡಲೇಬೇಕು. ಯೂರಿಯಾ ಮತ್ತು ಪೊಟ್ಯಾಶ್ ಇವೆರಡು ಶುಂಠಿ ಬೆಳೆಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ತಪ್ಪು ಅಭಿಪ್ರಾಯಗಳ ಕಾರಣಕ್ಕಾಗಿ ಯೂರಿಯಾ ಮತ್ತು ಪೊಟ್ಯಾಶನ್ನು ಕೊಡದೆ ಗಿಡಗಳನ್ನು ಬೆಳೆಸ್ತಾ ಬಂದಾಗ ಗಿಡಗಳ ವೆಜಿಟೇಟಿವ್ ಗ್ರೌತ್ ಮುಗಿಯುವಂಥ ಕಾಲದಲ್ಲಿ ಎಲೆಗಳ ತುದಿಗಳು ಹಳದಿ ಬಣ್ಣಕ್ಕೆ ತಿರುಗಲಿಕ್ಕೆ ಆರಂಭ ಆಗುತ್ತೆ. ಇದನ್ನು ಬೆಂಕಿ ರೋಗ ಅಂತ ಔಷಧಿ ಹೊಡೆಯುವಂಥ ಪ್ರಕ್ರಿಯೆಗಳನ್ನು ನಾವು ಫೀಲ್ಡಲ್ಲಿ ಕಾಣ್ತಾ ಇದ್ದೀವಿ. ಆದರೆ ನೀವೀಗ ಎಲೆಯ ಒಳಗೆ ನೋಡ್ತಾ ಇರುವಂತಹ ಲಕ್ಷಣಗಳು ಇದು ಪೊಟ್ಯಾಶ್ ಕೊರತೆಯ ಲಕ್ಷಣಗಳು. ಈಗ ಎರಡನ್ನು ಅಕ್ಕಪಕ್ಕ ಇಟ್ಟು ನೋಡೋಣ. ಪೊಟ್ಯಾಶ್ ಕೊರತೆಯ ಲಕ್ಷಣ ಇರುವಂತಹ ಎಲೆಗಳು ಈ ರೀತಿ ಕಂಡ್ರೆ, ಬೆಂಕಿ ರೋಗದ ಲಕ್ಷಣ ಇರುವಂತಹ ಎಲೆಗಳು ಈ ರೀತಿ ಕಾಣುತ್ತೆ. ಇದು ಪೊಟ್ಯಾಶ್ ಕೊರತೆಯ ಲಕ್ಷಣವನ್ನು ತೋರಿಸಿದರೆ, ಈ ಕಡೆ ಭಾಗದಲ್ಲಿ ಎಲೆ ಚುಕ್ಕಿ ರೋಗ, ಬೆಂಕಿ ರೋಗದ ಲಕ್ಷಣವನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಎರಡನ್ನು ಸಮಗ್ರವಾಗಿ ಗುರುತಿಸ್ಕೊಂಡು ಅದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲದಲ್ಲಿ ಸರಿಯಾದ ಡೋಸನ್ನು ಬಳಸ್ಕೊಂಡು ನಿರ್ವಹಿಸಿದ್ರಿ ಅಂದರೆ ಈ ಬೆಂಕಿ ರೋಗವನ್ನು ಪೊಟ್ಯಾಶ್ ಕೊರತೆಯನ್ನು ನೀಗಿಸ್ಕೋಬೋದು. ಈ ಪೊಟ್ಯಾಶ್ ಕೊರತೆ ಬಂದಾಗ 0050 ಅಥವಾ 13045 ಈ ರೀತಿಯ ಗೊಬ್ಬರಗಳನ್ನು ನೀವು ವಾಟರ್ ಸಾಲಬಲ್ ಗೊಬ್ಬರಗಳನ್ನು ಸ್ಪ್ರೇ ಮಾಡೋದ್ರ ಮೂಲಕ ಪೊಟ್ಯಾಶ್ ಕೊರತೆಯನ್ನು ನೀಗಿಸ್ಬೋದು. ಈ ರೀತಿ ಎಲೆಗಳ ಮೇಲೆ ಚುಕ್ಕೆಗಳು ಕಾಣಲಿಕ್ಕೆ ಆರಂಭಿಸಿದಾಗ ಒಂದು ಸಿಸ್ಟಮೆಟಿಕ್ ಕಾಂಟ್ಯಾಕ್ಟ್ ಗುಣ ಇರುವಂತಹ ಎರಡು ರೀತಿಯ ಸಂಯುಕ್ತ ಶಿಲೀಂಧ್ರನಾಶಕಗಳನ್ನು ಬಳಸೋದ್ರಿಂದ ಈ ರೋಗಗಳನ್ನು ನಿಯಂತ್ರಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋಕೆಮಿಕಲ್ಸ್ ಶಿರಾಳಕೊಪ್ಪ ಸಂಸ್ಥೆಯನ್ನು ಭೇಟಿ ಮಾಡ್ಬೋದು. ನಮ್ಮ ಸಮಯ ಬೆಳಗ್ಗೆ 8:30ರಿಂದ 10:30, ಸಂಜೆ 5ರಿಂದ 9. ದೂರದಿಂದ ಬರುವಂಥವ್ರು ನಾವು ಶಾಪಲ್ಲಿ ಇದೇವೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡು ಬನ್ನಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ನ ಜಗತ್ತಿಗೆ ಪರಿಚಯಿಸುವಂಥದ್ದು, ಮತ್ತೊಬ್ಬರಿಗೆ ಪರಿಚಯಿಸೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡಿಸುವ ಮೂಲಕ ಈ ಮಾಹಿತಿಯ ಕಣಜವನ್ನು ಎಲ್ಲ ರೈತರಿಗೆ ತಲುಪಿಸಿ ಅಂತ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.